ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿದೆ. ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರು ಫ್ರಿಜ್ಜು, ವಾಷಿಂಗ್ ಮಷೀನು ಖರೀದಿ ಮಾಡಿದ್ದು, ಅಜ್ಜಿಯೊಬ್ರು ಇಡೀ ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಗೃಹಲಕ್ಷ್ಮಿ ಹಣ ಅತ್ತೆಗೆ ಬಂದ್ರೆ ಸೊಸೆ, ಸೊಸೆಗೆ ಬಂದ್ರೆ ಅತ್ತೆಗೆ ಮುನಿಸುವಂತೆಲ್ಲ ನಾವು ಕೇಳಿದ್ದೀವಿ. ಇದರ ಬೆನ್ನಲ್ಲೇ ಮಹಿಳೆಯೊಬ್ಬರು ತಮಗೆ ಬಂದ ಹಣದಲ್ಲೇ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕಿಸ್ಕೊಟ್ಟಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ನೂತನ ಅಂಗಡಿಗೆ ವಿಶೇಷ ಪೂಜೆ. ಅಂಗಡಿಯಲ್ಲಿರುವ ಫ್ಯಾನ್ಸಿ ಸಾಮಗ್ರಿಗಳು, ಬಳೆಗಳು, ಸಂಭ್ರಮದಿಂದ ಫ್ಯಾನ್ಸಿ ಸ್ಟೋರ್ಗೆ ಚಾಲನೆ. ಎಸ್, ಇದು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ನೀರಲಗಿ ಗ್ರಾಮದಲ್ಲಿ ಕಂಡುಬಂದಂತಹ ದೃಶ್ಯ. ಸೊಸೆ ಹೊರಗೆ ಕೆಲಸಕ್ಕೆ ಹೋಗಬಾರ್ದು ಅಂತ ಮನೆಯಲ್ಲೇ ಫ್ಯಾನ್ಸಿ ಸ್ಟೋರ್ ಇಟ್ಕೊಟ್ಟ ಅತ್ತೆ ಕಾರ್ಯಕ್ಕೆ ಈಗ ಜನ ಶಹಬಾಸ್ ಅಂತಿದ್ದಾರೆ. ನೀರಲಗಿ ಗ್ರಾಮದ ದಾಕ್ಷಾಯಿಣಿ ತಮ್ಮ 10 ಕಂತಿನ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟಿದ್ರು. 10 ಕಂತಿನ 20,000 ರೂಪಾಯಿ ಹಣ ಕೂಡಿಟ್ಟು ಸೊಸೆ ಕುಮಾರಿ ಶಿವನಗೌಡ ಪಾಟೀಲ್ಗೆ ಫ್ಯಾನ್ಸಿ ಸ್ಟೋರ್ ಇಟ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 2,000 ರೂಪಾಯಿ ಹಾಕಿದ್ರಿ, ಅದನ್ನ ನಮ್ಮ ಸಸಿಯರಿಗೆ ಸ್ಟೇಷನರಿ ಅಂಗಡಿ ಇಟ್ಕೊಟ್ಟೇವ್ರಿ, ಎಲ್ಲಿ ಹೊರಗೆ ಹೋಗ್ಬಾರ್ದಂತ್ರಿ. ಎದಕ್ಕೆ ಖರ್ಚು ಮಾಡಿಲ್ರಿ, ಇದಕ್ಕೆ ಮಾಡಿ ಎಲ್ಲಿ ಹೊಲ್ಕ ಮನೆಗೆ ಹೋಗಿಲ್ರಿ ನನ್ನ ಸಸಿ, ಹೋಗ್ಬಾರ್ದಂತೇಳಿ ಇದನ್ನ ಮಾಡಿಕೊಟ್ಟತ್ರಿ. ಪೂಜೆ ಗಿಜೆ ಮಾಡಿದ್ವಿ ರೀ. ಕೂಡಿಟ್ಟ ಇದನ್ನ ಸ್ಟೇಷನರಿ ಹಾಕಿ ಅಂಗಡಿ ಇಟ್ಕೊಟ್ಟೇವ್ರಿ ಸಸಿ. ರೀ, ಖುಷಿ ಆಗೈತ್ರಿ. ಶ್ರಾವಣ ಮಂಗಳವಾರದ ಶುಭ ದಿನದಂದೇ ಫ್ಯಾನ್ಸಿ ಸ್ಟೋರ್ಗೆ ಪೂಜೆ ಮಾಡಿ ಚಾಲನೆ ಕೊಟ್ರು. ಸಂಭ್ರಮದಿಂದ ಫ್ಯಾನ್ಸಿ ಸ್ಟೋರ್ ಶುರು ಮಾಡಿದ ಅತ್ತೆ ಸೊಸೆ ಪರಸ್ಪರ ಭಾವುಕರಾದ್ರು. ಸೊಸೆ ಮಗಳಿದ್ದಂಗೆ, ಅವಳು ಹೊರಗೆ ದುಡಿಯೋಕೆ ಹೋಗೋದು ಬೇಡ ಅಂತ ಫ್ಯಾನ್ಸಿ ಸ್ಟೋರ್ ಹಾಕಿಸ್ಕೊಟ್ಟಿದ್ದಾರೆ. 10 ಕಂತಿನ ಹಣವನ್ನ ಕೂಡಿಟ್ಟು ನಮ್ಮ ಅತ್ತೆ ನನಗೆ ಅಂಗಡಿ ಹಾಕೊಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದ ಮಹಿಳೆಯರು ಕೂಲಿ ಕೆಲಸ ಹಾಗೂ ಹೊಲಕ್ಕೆ ಹೋಗ್ಬೇಕು. ಗೃಹಲಕ್ಷ್ಮಿ ಹಣದಿಂದ ಅಂಗಡಿ ಪ್ರಾರಂಭ ಆಗಿದೆ ಅಂತಾಳೆ ಸೊಸೆ. ನಮ್ಮ ಅತ್ತಿಯರಿಗೆ 2,000 ರೂಪಾಯಿ ದುಡ್ಡು ಬರ್ತಿತ್ರಿ. ನಾವು ಹೊಲಮನಿ ಕೆಲಸ ಮಾಡ್ತಿದ್ವಿ ರೀ. ಆ 2,000 ರೂಪಾಯಿ ಬರೋದಕ್ಕೆ ಇನ್ನು ಸಸಿ ಹೊರಗೆ ಹೋಗಬಾರ್ದು ಅಂಥೇಳಿ ಈ ಥರ ಒಂದು ಸ್ಟೇಷನರಿ ಅಂಗಡಿ ಇಟ್ಕೊಂಡು ಉಪಯೋಗ ಮಾಡ್ಕೊಲಿ ಅಂಥೇಳಿ ಆ 2,000 ರೂಪಾಯಿದಾಗ ಜಮಾ ಇಟ್ಟಿಟ್ಟು ನಂಗೆ ಸ್ಟೇಷನರಿ ಅಂಗಡಿ ಹಾಕೊಟ್ಟಾರ. ಈಗ ಏನಿಲ್ಲ ಅಂದ್ರೂ ಒಂದು 10 ಕಂತು ಬಂತ್ರಿ. ಏನಿಲ್ರಿ, ಆ ಥರ ಏನಿಲ್ರಿ. ಅದ ಉಪಯೋಗನೇ ಆಗಲಿ ಅಂತ ಹೇಳಿ ನನಗೊಂದು ಸ್ಟೇಷನರಿ ಅಂಗಡಿ, ಹೊರಗೆ ಹೋಗಬಾರ್ದು ಸೊಸೆ ಅಂತ ಹೇಳಿ ಒಂದು ಸ್ಟೇಷನರಿ ಅಂಗಡಿ ಇಟ್ಟು ಕೊಟ್ಟಾರಿ ನಂಗೆ. ಇದ್ರಾಗ ಸ್ಟಿಕರ್ ಪಾಕೆಟ್ ಅದಾವ್ರಿ, ನೇರ್ ಪಾಲಿಶ್ ಅದಾವ್ರಿ, ಲಿಪ್ಸ್ಟಿಕ್ ಎಲ್ಲ ಹೆಣ್ಮಕ್ಳ ಸಾಮಾನು A to Z ಹಾಕ್ಸೇನ್ರಿ. ಇಲ್ಲ ರೀ, ಹಳ್ಳಿ ಒಳಗೆ ಇರಲ್ಲ ಅಂತಂದ್ರೆ ನಾನು ಈ ಥರ ಹಾಕ್ಸಿದ್ರಿ. ಅತ್ತಿಯವರು ಮಾವಾರು ಎಲ್ಲರೂ ಸಪೋರ್ಟ್ ಅದಾರ್ರಿ. ತನಗೆ ಬಂದ ಹಣವನ್ನ ಕೂಡಿಟ್ಟು ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕೊಟ್ಟ ಅತ್ತೆಗೆ ನೀವು ಕೂಡ ಮೆಚ್ಚುಗೆ ಸೂಚಿಸಿ. ದಾಕ್ಷಾಯಿಣಿ ಅವರ ಈ ಕಾರ್ಯ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ. ಗ್ರಾಮೀಣ ಭಾಗದಲ್ಲಿ ಜನರಲ್ ಸ್ಟೋರು ಭಾಳಷ್ಟು ಕಡಿಮೆ ಇರೋದ್ರಿಂದ ಅವರಿಗೆ ಒಂದು ದಾರಿದೀಪ ಆಗಲಿ ಅನ್ನೋ ಉದ್ದೇಶದಿಂದ ಸೊಸೆಗೆ ಒಂದು ಅಂಗಡಿ ಹಾಕಿಕೊಡುವ ಮೂಲಕ ಗೃಹಲಕ್ಷ್ಮಿ ಹಣವನ್ನು ಭಾಳಷ್ಟು ಸದ್ವಿನಿಯೋಗ ಮಾಡಿಕೊಂಡು ಒಂದು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.